ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಗತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಂದರೆ ಚೀಸಿ ಬನ್. ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟ್ ಇಲ್ಲಿ ಸಕ್ಕರೆ, ಆರ್ಗ್ಯಾನೋ, ಉಪ್ಪು, ಖಾರ, ಗರಂ ಮಸಾಲ, ಅರ್ಶಿಣದ ಪುಡಿ, ಚೀಸು ಮತ್ತು ಸಣ್ಣದಾಗಿ ಹೆಚ್ಕೊಂಡಿರೋ ಕ್ಯಾಬೇಜು, ಸಣ್ಣದಾಗಿ ಹೆಚ್ಕೊಂಡಿರೋ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ ಮತ್ತು ಬನ್ನು ಮತ್ತು ಅದಕ್ಕೆ ಯಾವ್ಯಾವ ಸಾಸಸ್ ಬೇಕು ಸಾಸಸ್ಗಳು. ಇದಿಷ್ಟು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಈಗ ಯಾವ ಥರ ಮಾಡೋದಂತ ನೋಡೋಣ. ಈಗ ಫಸ್ಟ್ ಮಸಾಲ ರೆಡಿ ಮಾಡ್ಕೋಬೇಕಲ್ಲ ನಾವು ಒಳಗಡೆ ಸ್ಟಫಿಂಗಿಗೆ. ಅದಕ್ಕೆ ನಾನಿಲ್ಲಿ ಒಂದು ಬಾಣಲಿಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾದ ನಂತರ ನಾನು ಸಣ್ಣದಾಗಿ ಹೆಚ್ಕೊಂಡಿರೋ ಕ್ಯಾಬೇಜ್ ಏನಿದೆಯಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೆಸಿಪಿ ತುಂಬ ಈಸಿಯಾಗಿ ಆಗಿಬಿಡುತ್ತೆ. ಈವ್ನಿಂಗ್ ಟೈಮ್ ಒಳಗೆ ಚೆನ್ನಾಗಿ ಅನಿಸುತ್ತೆ ನಿಮಗೆ ನೋಡಿ. ಇವಾಗ ಅದಕ್ಕೆ ಕ್ಯಾಬೇಜ್ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲಾಸ್ಟಿಗೆ ಟೊಮ್ಯಾಟೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ. ಟೊಮ್ಯಾಟೊ ಯಾಕೆ ಲಾಸ್ಟಿಗೆ ಹಾಕ್ತೀವಂದರೆ ಅದು ಬೇಗ ಬೇಯುತ್ತೆ, ಬೇರೆ ವೆಜಿಟೇಬಲ್ಸ್ ಥರ ಟೈಮ್ ತೊಗೊಳಲ್ಲ. ಸೊ ಅದನ್ನು ಲಾಸ್ಟಿಗೆ ಹಾಕಿ ಮಿಕ್ಕಿದ್ದು ನಾವು ಫಸ್ಟ್ ಏನು ಮಸಾಲ ತೊಗೊಂಡಿರ್ತೀವಲ್ಲ, ಸ್ವಲ್ಪ ಸಕ್ಕರೆ, ಉಪ್ಪು, ಖಾರ, ಅರ್ಶಿಣದ ಪುಡಿ, ಗರಂ ಮಸಾಲ ಮತ್ತು ಆರಿಗ್ಯಾನೋ ಅದನ್ನಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಷ್ಟಾದರೆ ಒಳಗಡೆ ಫಿಲ್ಲಿಂಗ್ ರೆಡಿ ಆಗುತ್ತೆ. ಈಗ ನಾವು ಬನ್ನ ಒಂದು ಸ್ವಲ್ಪ ಬೇರೆ ಥರ ಕಟ್ ಮಾಡ್ಕೊಳ್ಳೋಣ. ನಾನು ಮಧ್ಯ ಪ್ಲಸ್ ಸಿಂಬಲ್ ಗತ್ತೆ ಕಟ್ ಮಾಡಿಕೊಂಡು ಅದನ್ನು ಏನಿಲ್ಲ ಜಸ್ಟ್ ಸ್ವಲ್ಪ ಓಪನ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ಈ ಥರ 4 ಸೈಡ್ಸು ಓಪನ್ ಮಾಡಿದ್ದೀನಿ. ಈಗ ಮಧ್ಯೆ ಅದು ಏನು ಗ್ಯಾಪ್ ಇರುತ್ತಲ್ಲ ಅಲ್ಲಿ ನಾವೇನು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ವಿಡಿಯೋ ನೀಟಾಗಿ ನೋಡಿದರೆ ಅರ್ಥ ಆಗುತ್ತೆ ನಾನು ಯಾವ ಥರ ಮಾಡಿದ್ದೀನಿ ಅಂತ. ಈಗ ಅದ್ರ ಒಳಗಡೆ ನಾನು ಚೀಸ್ನ ಹಾಕ್ಕೊತಿದ್ದೀನಿ. ಸ್ವಲ್ಪ ಈ ಥರ ಸೈಡಿಗೆಲ್ಲ ಹಾಕ್ಕೊಂಡು ಅದನ್ನು ಕವರ್ ಮಾಡಿಕೊಂಡು ಇಟ್ಕೊಳ್ಳಿ. ಈ ಥರ ನೋಡ್ಬೋದು. ಇವಾಗ ಒಂದು ಹಂಚಿಗೆ ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ನಾವೇನು ಬನ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇಡ್ತಿದ್ದೀನಿ. ನಾವೀಗ ಚೀಸ್ನ ಮೆಲ್ಟ್ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪಾತ್ರೆನ ಕವರ್ ಮಾಡ್ಕೊಂಡಿದ್ದೀನಿ ಮೆಲ್ಟ್ ಆಗಲಿ ಅಂತ ಚೀಸು. ನೆಕ್ಸ್ಟ್ ಈಗ ಒಂದು 5-10 ನಿಮಿಷ ಬಿಟ್ಟರೆ ನೀಟಾಗಿ ಈ ಥರ ಮೆಲ್ಟ್ ಆಗುತ್ತೆ ಚೀಸು, ನೋಡ್ಬೋದು ನೀವು. ಆವಾಗ ಅದನ್ನು ಸರ್ವ್ ಮಾಡ್ಕೋಬೋದು. ನೀವು ಮೇಲೆ ಸ್ವಲ್ಪ ಆರಿಗ್ಯಾನೋ ಮತ್ತು ಟೊಮ್ಯಾಟೊ ಸಾಸ್ ಹಾಕಿದರೆ ಇವತ್ತಿನ ರೆಸಿಪಿ ರೆಡಿ ಆಯಿತು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.